ನೋಡ್ತಾ ಇದ್ರ BBC ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ಅಗಲಿದ ಧರ್ಮ ಪತ್ನಿ ನೆನೆದು ಕಂಗಾಲಾದ ಮಾಜಿ ಪ್ರಧಾನಿ. ಸಮಾಧಿ ಬಳಿ ಮಗುವಿನಂತೆ ಅತ್ತ ದೇವೇಗೌಡರು. ಪತ್ನಿ ಸಮಾಧಿ ಬಳಿ ನಂದಾದೀಪ ಉರಿಸಲು ಸೂಚನೆ. ಬ್ಯಾಂಕ್ ಸಿಬ್ಬಂದಿಯನ್ನ ಕೂಡಿ ಹಾಕಿ ಮುಖ್ಯ ದ್ವಾರಕ್ಕೆ ಬೀಗ. ಅರ್ಕಲಗೂಡು ಬ್ಯಾಂಕ್ನಲ್ಲಿ ಹೆಚ್ಚುವರಿ ಕೆಲಸಕ್ಕೆ ಒತ್ತಾಯ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಸೋನಂ ವಾಂಗ್ಚುಕ್ ಬಂಧನಕ್ಕೆ ತೀವ್ರ ಖಂಡನೆ. ಕೇಂದ್ರ ಸರ್ಕಾರದ ವಿರುದ್ಧ ಈಡ್ಗಾಯಿ ಚಳುವಳಿ ಘೋಷಣೆ. ವಾಟಾಳ್ ನಾಗರಾಜ್ ಎಚ್ಚರಿಕೆ. ವಾರ್ತೆಗಳ ವಿವರ. ದೊಡ್ಡ ಮನೆಗೆ ದೊಡ್ಡ ಆಸ್ತಿ ಅಂತಿದ್ದ ಚೆನ್ನಮ್ಮ ಅವರ ನಿಧನದಿಂದ ಒಂಟಿಯಾದ ದೇವೇಗೌಡರು ಕಂಗಾಲಾಗಿದ್ದು ಬೆಳಗ್ಗೆಯೇ ಪತ್ನಿ ಸಮಾಧಿ ಬಳಿ ಬಂದು ನಿಂತಿದ್ದಾರೆ. ಚೆನ್ನಮ್ಮ ಅವರು ಚಿರನಿದ್ರೆಗೆ ಜಾರಿದ ಸಮಾಧಿ ಬಳಿ ಬಂದು ನಿಂತ ದೇವೇಗೌಡರು ಮಗುವಿನಂತೆ ಕಣ್ಣೀರು ಹಾಕಿದ್ದು ಈ ದೃಶ್ಯ ಮನಕಲುಕುವಂತಿದೆ. ಚೆನ್ನಮ್ಮ ಅವರನ್ನ ಕಳೆದುಕೊಂಡು ದುಃಖದಲ್ಲಿರೋ ಮಾಜಿ ಪ್ರಧಾನಿ ದೇವೇಗೌಡರು ಪತ್ನಿ ಅಂತ್ಯಕ್ರಿಯೆ ಬಳಿಕ ಹುಟ್ಟೂರು ಹರದನಹಳ್ಳಿಯಲ್ಲಿಯೇ ಉಳಿದುಕೊಂಡಿದ್ರು. ಬೆಳಿಗ್ಗೆಯೇ ಪತ್ನಿ ಸಮಾಧಿ ಬಳಿ ಬಂದು ನಿಂತ ದೇವೇಗೌಡರು ಸಮಾಧಿ ಮುಂದೆ ಕೂತು ಕಣ್ಣೀರು ಹಾಕಿದ್ದಾರೆ. ಗೌಡರ ಕಣ್ಣೀರು ಎಲ್ಲರ ಮನ ಕಲಕುವಂತಿತ್ತು. ಸಮಾಧಿ ಎದುರು ಬಂದು ನಿಂತ ದೇವೇಗೌಡರು ಸಮಾಧಿ ಮೇಲೆ ಸದಾ ನಂದಾದೀಪ ಉರಿಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. 11 ದಿನವೂ ವಿಷ್ಣು ಸಹಸ್ರನಾಮ ಪಠಿಸಬೇಕು, ಹಾಗೆ ನಂದಾದೀಪ ಆರಬಾರದು, ಹಾಗೆ ನೋಡಿಕೊಳ್ಳುವಂತೆ ದೇವೇಗೌಡರು ಅರ್ಚಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಪತ್ನಿ ಸಮಾಧಿ ಮುಂದೆ ಕಣ್ಣೀರು ಹಾಕುತ್ತಿರೋ ದೇವೇಗೌಡರನ್ನ ಹೆಣ್ಣು ಮಕ್ಕಳು ಸಮಾಧಾನ ಮಾಡಿದ್ದಾರೆ. 11 ದಿನದ ಕಾರ್ಯದ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಚರ್ಚೆ ನಡೆದಿದ್ದು, ಚೆನ್ನಮ್ಮ ಅವರ ಸಮಾಧಿ ಸ್ಥಳಕ್ಕೆ ದೇವೇಗೌಡರ ಜೊತೆ ಮಗ ರೇವಣ್ಣ, ಸೊಸೆ ಭವಾನಿ ರೇವಣ್ಣ, ಹೆಣ್ಣು ಮಕ್ಕಳಾದ ಅನುಸೂಯ ಹಾಗೂ ಶೈಲಜ ಕೂಡ ಆಗಮಿಸಿದ್ರು. ಇದೇ ವೇಳೆ ಮುಂದಿನ ವಿಧಿವಿಧಾನಗಳ ಬಗ್ಗೆ ಕೂಡ ದೇವೇಗೌಡರು ಚರ್ಚೆಯನ್ನ ನಡೆಸಿದ್ದಾರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅರ್ಕಲಗೂಡು ಇಲ್ಲಿಯ ಶಾಖೆಯಲ್ಲಿ ಶಾಖಾ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿ ನಡುವಿನ ತೀವ್ರ ಘರ್ಷಣೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಕಾರ್ಯ ಸಂಸ್ಕೃತಿ ಹಾಗೂ ಉದ್ಯೋಗಿಗಳ ಹಕ್ಕುಗಳ ಬಗ್ಗೆ ಇದೀಗ ಗಂಭೀರ ಚರ್ಚೆ ವ್ಯಕ್ತವಾಗ್ತಾ ಇದೆ. ಗ್ರಾಹಕ ಸೇವಾ ಸಹಾಯಕರು ತಮ್ಮ ಪಾಲಿಗೆ ನಿಯೋಜಿಸಲಾದ ಎಲ್ಲಾ ಕೆಲಸಗಳನ್ನ ಪೂರ್ಣಗೊಳಿಸಿ ಅಧಿಕೃತ ಕೆಲಸದ ಸಮಯವನ್ನ ಮುಗಿದ ನಂತರ ಮನೆಗೆ ತೆರಳುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಬ್ಯಾಂಕಿನ ನಿಯಮಗಳ ಅಡಿಯಲ್ಲಿ ಹೆಚ್ಚುವರಿ ಸಮಯ ಕಡ್ಡಾಯವಲ್ಲ. ಮತ್ತೆ ತನ್ನ ಹಕ್ಕು ಕರ್ತವ್ಯಗಳನ್ನ ಮುಗಿಸಿದ ನಂತರ ಅವರು ವಾಪಸ್ ಹೋಗ್ಬೋದು ಅಂತಕ್ಕಂಥ ಅವಕಾಶ ಇದೆ ಅಂತ ಉದ್ಯೋಗಿಗಳು ವಾದಿಸಿದ್ದಾರೆ. ಆದರೆ ಉದ್ಯೋಗಿಗಳು ತೆರಳೋದಕ್ಕೆ ಮುಂದಾದಾಗ ಶಾಖೆ ವ್ಯವಸ್ಥಾಪಕರು ಹೊರಗಡೆ ಹೋಗೋದಕ್ಕೆ ನಿರಾಕರಿಸಿದ್ದಾರೆ. ಕಚೇರಿಯೊಳಗೆ ಇರಬೇಕು ಅಂತ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಿಬ್ಬಂದಿ ಹೊರ ಹೋಗದಂತೆ ತಡೆಯೋದಕ್ಕೆ ಬ್ಯಾಂಕಿನ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿ ಲಾಕ್ ಮಾಡಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ತಡರಾತ್ರಿವರೆಗೂ ಕೂಡ ಕಚೇರಿಯಲ್ಲೇ ಉಳಿದು ಬಾಕಿ ಕೆಲಸ ಮುಗಿಸುವಂತೆ ಮ್ಯಾನೇಜರ್ ಪಟ್ಟು ಹಿಡಿದಿರ್ತಕ್ಕಂಥ ವಿಡಿಯೋ ಇದೀಗ ವೈರಲ್ ಆಗಿದ್ದು ಸ್ಪಷ್ಟನೆ ಕೂಡ ಸಿಕ್ಕಿಲ್ಲ. ಅದಕ್ಕೆ ಈ ವೇಳೆ ಸಿಬ್ಬಂದಿ ಸಂಪೂರ್ಣ ಘಟನೆಯನ್ನು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದು ಸದ್ಯ ಈ ವಿಡಿಯೋ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಬ್ಯಾಂಕ್ನಲ್ಲಿ ಸಿಬ್ಬಂದಿ ಮೇಲೆ ಹೆಚ್ಚುತ್ತಿರೋ ಕೆಲಸದ ಒತ್ತಡ ಮತ್ತು ಕಚೇರಿ ಸಮಯದ ಹೊರತಾಗಿ ತಡರಾತ್ರಿವರೆಗೂ ಕೂಡ ಬಲವಂತವಾಗಿ ಕೆಲಸ ಮಾಡಿಸುವ ಸಂಸ್ಕೃತಿಯ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ನಿಗದಿತ ಸಮಯದ ಬಳಿಕ ಕೆಲಸ ಮಾಡಿಸೋದಕ್ಕೆ ನಿಯಮಾನುಸಾರ ಭತ್ಯವನ್ನ ನೀಡುವ ಅಗತ್ಯ ಇದ್ರೂ ಕೂಡ ಅವಕಾಶ ಇದೆ ಅದಕ್ಕೆ. ಆದ್ರೆ ಉದ್ಯೋಗಿಗಳಿಗೆ ಅಷ್ಟೇ ಕೆಲಸ ಮಾತ್ರ ಸೀಮಿತ, ಹೆಚ್ಚುವರಿ ಸಂಬಳ ಕೊಡಲ್ಲ ಅಂತಕ್ಕಂಥ ಇಂಥ ನೀತಿ ಎಷ್ಟರ ಮಟ್ಟಕ್ಕೆ ಸರಿ? ಕೂಡ ಹಾಕೊಂಡು ಈ ತರ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. नहीं सर, ये रोज रोज का क्या है यहाँ? काम खत्म करो तो जाओगे। सर मेरा 5 बजे का टाइम है और अभी 6 बज रहे हैं। नहीं काम 5 बजे का टाइम नहीं है। 5 बजे के बाद आपको ओवर टाइम मिलेगा। टाइम कहीं नहीं है। ओवर टाइम जरूरी नहीं है सर करना, कंपलसरी। मैंने मेरा काम कंप्लीट कर दिया। कंपलसरी है। कहाँ लिखा हुआ है सर? सर्कुलर खोलो। कौन सा वाला सर्कुलर खोलो? वही जो सर्कुलर आप बोल रहे हो। आपने 5 बार लिखा, उसमें साफ साफ लिखा हुआ 5 बजे के बाद जा सकता है सीए से। मैंने मेरा काम कंप्लीट कर दिया। सीके से जो भी यूडी वैलिडेशन आ रहा था पूरा कंप्लीट हुआ है। आप लॉक लगाइए, उसके बाद देखते हैं। लगाइए। चलो
क्यों लगाया सर लोग? नहीं करूंगा। रीजन रीजन मुझे चाबी दीजिए, दूसरे का किसी को रीजन रीजन सर नहीं बताऊंगा। आप प्रूफ करो कि क्यों आपको जाना है। मेरा काम कंप्लीट हो गया सर। नहीं हुआ है। री-केवाईसी सी-केवाईसी जितना बोला गया था सारा कंप्लीट हो गया है। चाबी दो, दूसरे चाबी कहाँ है? ओके सर चाबी दीजिए सर। लो, पड़ी। ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಸರ್ವಾಧಿಕಾರ ದಬ್ಬಾಳಿಕೆ ಭ್ರಷ್ಟಾಚಾರ ಹಾಗೂ ಜೆಸಿಬಿ ಸಂಸ್ಕೃತಿಯನ್ನ ವಿರೋಧಿಸಿ ಬೆಂಗಳೂರು ರಾಮನಗರ ಮೈಸೂರು ಮಾರ್ಗದಲ್ಲಿ ಈಡ್ಗಾಯಿ ಚಳುವಳಿ ನಡೆಸುವುದಾಗಿ ಘೋಷಿಸಿದ್ದಾರೆ. ಈ ಕುರಿತು ಮಾತನಾಡಿರ್ತಕ್ಕಂಥ ಅವರು ಶಿಕ್ಷಣ ತಜ್ಞ ಹಾಗೂ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ನೀಟ್ ಪರೀಕ್ಷೆಯಲ್ಲಿನ ಅಕ್ರಮವನ್ನ ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ 21 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿದ್ರು ಕೂಡ ಅವರನ್ನ ಬಲವಂತವಾಗಿ ಆಸ್ಪತ್ರೆಗೆ ಕರೆದೊಯ್ದಿರತಕ್ಕಂಥ ಕ್ರಮ ಪ್ರಜಾಪ್ರಭುತ್ವದ ವಿರೋಧಿ ಹಾಗೂ ತೀವ್ರ ಖಂಡನೀಯ ಅಂತ ಆರೋಪಿಸಿದರು. ಇನ್ನು ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳಿಂದ ವಿದ್ಯಾರ್ಥಿಗಳು ಮತ್ತೆ ಕುಟುಂಬಗಳು ತೀವ್ರ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದು ಈ ಬೆಳವಣಿಗೆಗೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ನೀಡಬೇಕು. ದೇಶದಲ್ಲಿ ಶಿಕ್ಷಣ ಕ್ಷೇತ್ರ ಸೇರಿದಂತೆ ಹಲವು ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ, ಲೂಟಿ ಹಾಗೂ ದಬ್ಬಾಳಿಕೆ ಹೆಚ್ಚಾಗ್ತಾ ಇದ್ದು ಪ್ರಜಾಪ್ರಭುತ್ವದ ಸಂಸ್ಥೆಗಳಲ್ಲಿ ದುರ್ಬಲಗೊಳ್ತಾ ಇರತಕ್ಕಂಥದ್ದಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಹೇಳಿ ವಾಟಾಳ್ ನಾಗರಾಜ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಉಕ್ರೇನ್ನ ಒಡೆಸಾ ಬಂದರಿನ ಬಳಿ ವ್ಯಾಪಾರಿ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 4 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದು ಒಬ್ಬರು ತೀವ್ರವಾಗಿ ಗಾಯಗೊಂಡ ಘಟನೆಯನ್ನ ಭಾರತ ಖಂಡಿಸಿದೆ. ಒಡೆಸಾ ಬಂದರಿನಿಂದ ಹೊರಡ್ತಾ ಇದ್ದಾಗ MV ಗೋಲ್ಡನ್ ಲಿಯೋ ಅಂತಕ್ಕಂಥ ಹಡಗಿನ ಮೇಲೆ ನಡೆದ ಕ್ಷಿಪಣಿ ದಾಳಿಯನ್ನ ಭಾರತದ ವಿದೇಶಾಂಗ ಸಚಿವಾಲಯ ಖಂಡಿಸಿದೆ. ಉಕ್ರೇನಿಯನ್ ನೌಕಾಪಡೆಯು ರಷ್ಯಾದ ಮೇಲೆ ದಾಳಿ ನಡೆಸಿದೆ ಅಂತ ಆರೋಪಿಸಲಾಗಿದೆ. ಹಡಗಿನ ಮೇಲಿನ ದಾಳಿಯಲ್ಲಿ 4 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದು ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಜುಲೈ 19ರ ಸಂಜೆ ದಾಳಿ ನಡೆಸಲಾಯಿತು. ಘಟನೆಯ ಸಮಯದಲ್ಲಿ 5 ಭಾರತೀಯ ಪ್ರಜೆಗಳು ಸೇರಿದಂತೆ 17 ಸಿಬ್ಬಂದಿ ಹಡಗಿನಲ್ಲಿದ್ದರು. ಲಭ್ಯವಿರುವ ಮಾಹಿತಿಯ ಪ್ರಕಾರ 4 ಭಾರತೀಯ ಪ್ರಜೆಗಳು ದುರಂತವಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ವಿದೇಶಾಂಗ ಸಚಿವಾಲಯ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ದಾಳಿಯಲ್ಲಿ ಸಾವನ್ನಪ್ಪಿರುವವರಲ್ಲಿ ಕೇರಳದ ಕಾಸರಗೋಡಿನ 26 ವರ್ಷದ ನಾವಿಕ ಅಖಿಲ್ ಜೋಯನ್ ಕೂಡ ಒಬ್ಬರು ಅಂತ ಹೇಳಲಾಗ್ತಾ ಇದೆ. ಕಳೆದ 5 ವರ್ಷಗಳಿಂದ ನಾವಿಕರಾಗಿ ಕೆಲಸವನ್ನ ಮಾಡ್ತಾ ಇದ್ದ ಮತ್ತು ಕಾಸರಗೋಡಿನ ವೆಳ್ಳೂರಿ ಕೊಂಡಿವಿನ ಎಕಿಜೆ ನಗರದಲ್ಲಿದ್ದ ಅಖಿಲ್ ಹಾಗೂ ಆಹಾರ ಧಾನ್ಯಗಳನ್ನ ಸಾಗಿಸ್ತಾ ಇದ್ದ ಗಿನಿಯಾ ಬನ್ಸಿ ಮತ್ತೆ ಧ್ವಜದ ಹಡಗಿನ MV ಗೋಲ್ಡನ್ ಲಿಯೋದ ಸಿಬ್ಬಂದಿ ಆಗಿದ್ರು ಕೂಡ ಅವರು ಕೂಡ ಇನ್ನು ಹಡಗಿನ ಸಿಬ್ಬಂದಿಗಳು ಭಾರತ ಮತ್ತೆ ಸಿರಿಯಾದ ಪ್ರಜೆಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ಹಿರಿದಾಗಿದ್ದು ವಸ್ತುನಿಷ್ಠ ವರದಿಗಾರಿಕೆಯಿಂದ ಸಮಾಜವನ್ನ ಎಚ್ಚರಿಸುವ ಕೆಲಸ ನಿರಂತರವಾಗಿ ನಡೀತಾ ಇದೆ ಅಂತ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ವರ್ತಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಜಿಲ್ಲಾ ಕೇಂದ್ರದಲ್ಲಿ ಪ್ರಾಮಾಣಿಕ ಹಾಗೂ ತಾರತಮ್ಯವಿಲ್ಲದೆ ಕಾರ್ಯನಿರ್ವಹಿಸುವ ಪತ್ರಕರ್ತರಿದ್ದಾರೆ. ಪತ್ರಕರ್ತರ ವಸ್ತುನಿಷ್ಠ ವರದಿಗಾರಿಕೆಯಿಂದ ತಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಎಲ್ಲರಿಗೂ ಕೂಡ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನ ಕೋರಿದರು. ಇನ್ನು ಇದೇ ವೇಳೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ 5 ಲಕ್ಷ ರು ದೇಣಿಗೆಯನ್ನು ಕೂಡ ಘೋಷಿಸಿದರು. ಎಲ್ಲಿ ಹೆಚ್ಚು ಕಡೆ ಅದನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು ಅದ್ರ ಬಗ್ಗೆ ರಾಜಕಾರಣಿಗಳನ್ನ ಹೇಳಿದ್ರೆ ಅದನ್ನ ಅವ್ರಿಗೆ ಜ್ಞಾಪಕ ಮಾಡಿಕೊಂಡು ಒಳ್ಳೆತನದಲ್ಲಿ ನಮ್ಮ ಜಿಲ್ಲೆ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಅವರೇ ಪ್ರತಿಯೊಬ್ಬ ತಮ್ಮ ದಂಪತಿಗಳು ತಮ್ಮ ಮಕ್ಕಳ ಸಮೇತ ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ವಿಚಾರ. ಹಾಗಾಗಿ ಅವ್ರಿಗೆ ಈ ಒಂದು ಪತ್ರಿಕಾ ಶುಭಾಶಯಗಳನ್ನ ಕೋರ್ತಾ ಬಹುಶಃ ನಾವು ಇರ್ತೀವಿ, ಅವರು ನಮ್ಮ ಕರೀತಾರೆ. ನಾವೆಲ್ಲರೂ ಈ ಜಿಲ್ಲೆಯ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೋಗೋದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ನಮಗೆ ತಿಳಿಸಿಕೊಟ್ಟು ತಪ್ಪಾಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ಅವರು ನಮಗೆ ದಾರಿದೀಪವಾಗಿ ದಾಸಿ ಮಾತು ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ಗಡೂರು ರಾಜ್ಯದಲ್ಲಿ ಹೆಚ್ಚುತ್ತಿರುವ ನಕಲಿ ಪತ್ರಕರ್ತರ ಹಾವಳಿ ಮತ್ತು ಬ್ಲ್ಯಾಕ್ ಮೇಲ್ ದಂಧೆಗೆ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದರು. ಮೊಬೈಲ್ ಹಿಡಿದು ಯೂಟ್ಯೂಬ್ ಚಾನೆಲ್ ಹಾಗೂ ಲೋಗೋ ಇಟ್ಟುಕೊಂಡು ಕ್ಷಣ ಮಾತ್ರದಲ್ಲಿ ಪತ್ರಕರ್ತರಾಗುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಇದು ನೈಜ ಪತ್ರಕರ್ತರ ಘನತೆಗೆ ಧಕ್ಕೆಯನ್ನು ತರ್ತಾ ಇದ್ದು ವೃತ್ತಿಯನ್ನ ದಂಧೆ ಮಾಡಿಕೊಂಡಿರುವ ಕ್ರಿಮಿನಲ್ ಹಾಗೂ RTI ಪತ್ರಕರ್ತರನ್ನ ಹೊರಹಾಕಬೇಕು ಅಂತ ಹೇಳಿದ್ರು. ನಾವು ಬೇರೆ ಹೊರಗಡೆ ಪ್ರಪಂಚದಲ್ಲಿ
ಆದರೆ ನಮ್ಮೊಳಗಡೆ ಇರುವಂಥ ಅನೇಕ ಬ್ಲಾಕ್ ಹ್ಯಾಂಡ್ ಪತ್ರಕರ್ತರು, ಕ್ರಿಮಿನಲ್ ಪತ್ರಕರ್ತರು, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಈ ವೃತ್ತಿಯನ್ನು ದಂಧೆ ಮಾಡಿಕೊಂಡಿರುವಂಥನ್ನೆಲ್ಲ ಆಚರಣೆ ಮಾಡಬೇಕಾದಂಥ ಅಗತ್ಯತೆ ಬಹಳ ದೊಡ್ಡ ಪ್ರಮಾಣದಲ್ಲಿ. ಆ ಕಾರಣಕ್ಕಾಗಿ ಮೊನ್ನೆ ಶಶಿಧರ್ ಅವರಿಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 4-5 ವರ್ಷಗಳ ಕಾಲ ಬಹಳ ವೆರಿ ಆಕ್ಟಿವ್ ಆಗಿರುವಂಥವರು ಶಶಿಧರ್ ಅವರು ಇವತ್ತು ಇಲ್ಲಿ ASP ಆಗಿದ್ದಾರೆ. ಕ್ರಿಮಿನಲ್ ಪ್ರಕರಣಗಳನ್ನು ಪತ್ತೆ ಹಚ್ಚುವುದರಲ್ಲೂ ಕೂಡ ಹೆಚ್ಚಾಗಿದೆ. ನಾವು ಮೊನ್ನೆ ಈ ಥರದ ಎಲ್ಲ ಲಾಕ್ಡೌನ್ ಪತ್ರಕರ್ತರ ಬಗ್ಗೆ, ಕ್ರಿಮಿನಲ್ ಪತ್ರಕರ್ತರ ಬಗ್ಗೆ, ದಂಧೆಕೋರ ಪತ್ರಕರ್ತರ ಬಗ್ಗೆ, RTI ಪತ್ರಕರ್ತರ ಬಗ್ಗೆ ನಾವು ಮೊನ್ನೆ ಪೊಲೀಸ್ ಮಹಾನಿರ್ದೇಶಕರನ್ನು ಭೇಟಿ ಮಾಡಿ ಒಂದು ದೂರನ್ನು ಕೊಡ್ತಾರೆ. ಆ ದೂರು ಕೊಟ್ಟಿದ್ದು ಯಾರಿಗೆ ಆಗುತ್ತೆ ಅಂದರೆ ಎಲ್ಲರಿಗೂ ಶುರುವಾಗುತ್ತೆ. ಎಲ್ಲರೂ ಎಷ್ಟೊತ್ತಿಗೆ ಬಂದು ಬೆಳವಣಿಗೆ ಎಷ್ಟೋ ಪತ್ರಕರ್ತರ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಮಾಡಿದ್ದು ಇವತ್ತು 180ಕ್ಕೂ ಹೆಚ್ಚು ಸದಸ್ಯರು ಹೊಂದಿರುವ ದೊಡ್ಡ ಸಂಘವಾಗಿ ಬೆಳೆದಿದೆ. ಕಳೆದ 8 ತಿಂಗಳ ಹಿಂದೆ ಹೊಸ ಕಾರ್ಯಕಾರಿ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ಸಂಘ ಕೇವಲ ಐಡಿ ಕಾರ್ಡ್ ಕೊಡಲು ಮಾತ್ರ ಸೀಮಿತವಾಗಬಾರದು. ಪತ್ರಕರ್ತರಿಗೆ ಏನಾದರೂ ಸಹಾಯ ಮಾಡಬೇಕು, ಸೌಲಭ್ಯ ಒದಗಿಸಬೇಕು, ಅವರು ಸಂಕಷ್ಟದಲ್ಲಿದ್ದಾಗ ಅವರ ಜೊತೆ ನಿಲ್ಲಬೇಕು ಎಂಬ ಉದ್ದೇಶ ಹೊಂದಿ ಕಾರ್ಯೋನ್ಮುಖರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ನೆರವಾಗಬೇಕು ಎಂಬ ಉದ್ದೇಶ. ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ RN ಸಿದ್ದಲಿಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ S ಲಕ್ಕೂರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಿಜೆಪಿ ಮುಖಂಡರೊಬ್ಬರು 6 ಅಡಿ ಆಳದ ಚರಂಡಿಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಆತಂಕಕಾರಿ ಘಟನೆ ಸಂಜಯ್ ನಗರದ ಡಾಲರ್ಸ್ ಕಾಲೋನಿ ಬಳಿ ನಡೆದಿದೆ. ಕರ್ನಾಟಕ ಕರಕುಶಲ ಮಂಡಳಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡರಾದ ಬೇಳೂರು ರಾಘವೇಂದ್ರ ಶೆಟ್ಟಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಕಾಲು ಮುರಿತ ಗಾಯಗೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಾರೆ. ಸಂಜಯ್ ನಗರದ ಡಾಲರ್ಸ್ ಕಾಲೋನಿ ಬಳಿ ರಾತ್ರಿ ವೇಳೆ ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದಾಗ ಜಿಬಿಎ ಸಿಬ್ಬಂದಿಗಳು ಫುಟ್ಪಾತ್ ಮೇಲಿನ ಚೇಂಬರ್ ಅನ್ನ ತೆರೆದಿಟ್ಟು ಹೂಳು ಎತ್ತಿ ಮುಚ್ಚದೆ ನಿರ್ಲಕ್ಷ್ಯದಿಂದ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕತ್ಲೆಯಲ್ಲಿ ಚೇಂಬರ್ ಮತ್ತೆ ತೆರೆದ ಚರಂಡಿ ಕಾಣದೆ ರಾಘವೇಂದ್ರ ಶೆಟ್ಟಿಯವರು 6 ಅಡಿ ಆಳದ ಚರಂಡಿಗೆ ಬಿದ್ದು ದೊಡ್ಡ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದು ಅವರ ಕಾಲು ಮುರಿತದ ಕಾರಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬರೀ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಿದರೆ ಸಾಲದು, ಒತ್ತುವರಿ ತೆರವುಗೊಳಿಸಿದ ಸ್ಥಳದಲ್ಲಿ ಗುಣಮಟ್ಟದ ಫುಟ್ಪಾತ್ ಅಭಿವೃದ್ಧಿ ಮಾಡಬೇಕು ಅಂತ ಸಚಿವರಿಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. BRS ಗ್ರೂಪ್ ಅಂತ ಹಿಡಿದಾಗ ಅಲ್ಲಿ ಮ್ಯಾನುವಲ್ ಓಪನ್ ಆಗಿತ್ತು. ನಿನ್ನೆ ಬೆಳಿಗ್ಗೆ 4 ಗಂಟೆ ಬೆಳಗಿನ ಜಾವದಲ್ಲಿ ಮಾಡಿ ಹೋಗಿದಾರಂತೆ ಕೆಲಸ. ಅಲ್ಲಿ ಒಂದು ಬ್ಯಾರಿಕೇಡ್ ಇಟ್ಟಿಲ್ಲ, ಏನೂ ಇಲ್ಲ. ನಾನು ಕಾರ್ ಇಳಿದ ತಕ್ಷಣ ನಡ್ಕೊಂಡು ಬಂದೆ. ನಡ್ಕೊಂಡ್ರೆ 6.5 ಅಡಿ ಗುಂಡಿಗೆ ಸೀದಾ ನಾನು ಬಿದ್ದೆ ಅದ್ರೊಳಗಡೆ. ಈಗ ನೀವು ಕತ್ಲಿಂದ ಇಳಿದು ರೆಗ್ಯುಲರ್ ನಾನು 6 ವರ್ಷದಿಂದ ಅದೇ ಪ್ಲೇಸ್ ಅಲ್ಲಿ ಇಳಿದು ಅದೇ ಪ್ಲೇಸ್ನಲ್ಲಿ ನಡ್ಕೊಂಡು ಹೋಗೋದು. ಇವ್ರು ಏನ್ ಮಾಡಿದ್ದಾರೆ, ಒಂದು ಸ್ಲಾಬ್ ಅನ್ನ ಬಿಟ್ಟಿದ್ದಾರೆ, ಇನ್ನೊಂದು ತೆಗೆದಿದ್ದಾರೆ, ಮತ್ತೆ ಬಿಟ್ಟಿದ್ದಾರೆ. ಜಂಪ್ ಹಾರ್ಲಿಕ್ಕೂ ಆಗೋದಿಲ್ಲ, ಸಾಧ್ಯ ಇಲ್ಲ, ಅಷ್ಟಷ್ಟು ಗ್ಯಾಪ್ ಇದೆ. ಇದು ಇಡೀ ಬೆಂಗಳೂರಿನಾದ್ಯಂತ ನಾನು ಕಾರಲ್ಲಿ ಹೋಗಿ ನಡ್ಕೊಂಡು ಯಾರಪ್ಪ ಇದಕ್ಕೆ ಗುಂಡಿಗೆ ಬೀಳ್ತಾರೆ ಅಂತ ನೋಡಿದ್ರೆ ನಾನೇ ಬಿದ್ದಿದ್ದೀನಿ ಗುಂಡಿಗೆ. ಈಗ ನಿನ್ನೆ ಪೊಲೀಸ್ನವ್ರು ಬಂದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇಲ್ಲಿವರೆಗೆ ಅವ್ರು ಏನು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ನಾವು ಕೂಡ ಯಡಿಯೂರಪ್ಪನ ಸರ್ಕಾರದಲ್ಲಿ ನಾನು ಒಬ್ಬ ಕರಕುಶಲ ನಿಗಮದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಈ ರೀತಿ ಅನಾಹುತಗಳಾಗ್ಲಿಲ್ಲ. ನಾನು ಹೇಳುದು ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ತಾವು. ಇನ್ನೊಂದಷ್ಟು ಜನ ಬಿದ್ದು ಅವರ ಜೀವಕ್ಕೆ ಅಪಾಯ ಆದ್ರೆ ಏನ್ ಮಾಡಿ. ಸರ್ಕಾರದಿಂದ PRC ನೀಡುವುದನ್ನ ಬಿಜೆಪಿ ಆಕ್ಷೇಪಿಸುತ್ತಿರುವ ಹಿನ್ನೆಲೆಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ನೀಡಿರತಕ್ಕಂಥ ಉಪಮುಖ್ಯಮಂತ್ರಿ ಡಾಕ್ಟರ್ G. ಪರಮೇಶ್ವರ್, ನಾವು ಹೊಸ ವ್ಯವಸ್ಥೆಯನ್ನೇನೋ ಮಾಡಿಲ್ಲ, SIR ಪ್ರಕ್ರಿಯೆಯಲ್ಲಿ ದಾಖಲೆಗಳಿಲ್ಲದವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮಾತ್ರ ಇದನ್ನ ನೀಡಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಮುಖ ರಾಜಕೀಯ ಬೆಳವಣಿಗೆಗಳು, ಸರ್ಕಾರದ ಕ್ರಮಗಳು ಮತ್ತೆ ಬರ ಪರಿಸ್ಥಿತಿಯ ಕುರಿತು ಹಲವು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಿಂದೆ ತಹಸೀಲ್ದಾರ್ಗಳೇ ಜಾತಿ ಪ್ರಮಾಣ ಪತ್ರವನ್ನ ನೀಡ್ತಾ ಇದ್ರು. ಈಗ SIR ಪ್ರಕ್ರಿಯೆಯಲ್ಲಿ ಜಾತಿ ಹಾಗೂ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೇಳಿರೋದ್ರಿಂದ ಸರ್ಕಾರದಿಂದ ಅದನ್ನ ಅಧಿಕೃತವಾಗಿ ಕೊಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳಿದ್ರು. ಇನ್ನು SIR ಪ್ರಕ್ರಿಯೆಯಲ್ಲಿ ಕೇಳಲಾಗಿರುವ 13 ದಾಖಲೆಗಳು ಕೆಲವರ ಬಳಿ ಇರುವುದಿಲ್ಲ. ಅಂತಹವರಿಗೆ ಅನುಕೂಲ ಕಲ್ಪಿಸಲು PRC ನೀಡಲಾಗ್ತಾ ಇದ್ದು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಸಮರ್ಥಿಸಿಕೊಂಡ್ರು. 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುವವರಿಗೆ ಮಾತ್ರ ಈ ದಾಖಲೆಗಳನ್ನ ನೀಡಲಾಗುತ್ತಿದೆಯೇ ಹೊರತು ಬೇರೆ ರಾಜ್ಯದವರಿಗೆ ಅನುಕೂಲ ಮಾಡಿಕೊಡಲು ಅಲ್ಲ ಅಂತ DCM ಇಲ್ಲಿ ಸ್ಪಷ್ಟನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಇನ್ನು ಕೇಂದ್ರ ಸರ್ಕಾರದ ಮಾನದಂಡಗಳಿಗೆ ವಿರುದ್ಧವಾಗಿ ನಾವು ಹೋಗ್ತಾ ಇಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನೋಡಿ, ಹಿಂದೆ ಎಲ್ಲ ಜಾತಿ ಪತ್ರಗಳನ್ನ ಕೊಡ್ತಾ ಇದ್ರು. ಯಾರು ಕೊಡ್ತಾ ಇದ್ರು?
ತಹಶೀಲ್ದಾರ್ ಕೊಡ್ತಾ ಇದ್ರು. ಈಗ ಹೊಸದಾಗಿ ಏನಾದ್ರು ಆಗಿದೆಯಾ? ಅವರಿಗೆ ಅರ್ಥ ಆಗ್ಬೇಕು ಯಾವ ವ್ಯವಸ್ಥೆ ಯಾತಕ್ ಮಾಡ್ತಾ ಇದ್ದೀವಿ ಈ ಸಿಸ್ಟಮ್ ಅನ್ನ ಅಂತ ಅರ್ಥ ಆಗ್ಬೇಕು. SIR ಕೇಳುವಾಗ ಅವರು ಕೇಳಿದ್ದಾರೆ ಜಾತಿ ಪ್ರಮಾಣ, ಪರ್ಮನೆಂಟ್ ರೆಸಿಡೆನ್ಸ್ ಇದೆಯಾ ನಿಮಗೆ, ಇದು ಒನ್ ಆಫ್ ದಿ ಪ್ಯಾರಾಮೀಟರ್ಸ್. ನಾವು ಅದನ್ನ ಸರ್ಕಾರದಿಂದ ಅಧಿಕೃತವಾಗಿ ಕೊಡ್ತಾ ಇದ್ದೇವೆ. ಅದರಲ್ಲೇನು ತಪ್ಪು ಇದೆ ಅಂತ ಹೇಳಿ ನನಗೇನು ಅನಿಸಿಲ್ಲ. ವಿ ಆರ್ ನಾಟ್ ಸ್ಟೆಪಿಂಗ್ ಇನ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾಸ್ ಪವರ್ಸ್. SIR ಗೆ PRC ಯಾವ ತರ ಅನುಕೂಲ ಮಾಡಿಕೊಡುತ್ತೆ ಸರ್? ಅಲ್ಲ, ಈಗ ಅವರು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರು ಮತ್ತೆ ಅಪ್ರಾಪ್ತರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಲೇ ಇದ್ದು, ಮೈಸೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದ 3 ಪ್ರತ್ಯೇಕ ಭೀಕರ ಘಟನೆಗಳಲ್ಲಿ ಪೊಲೀಸರು ತ್ವರಿತ ಕಾರ್ಯಾಚರಣೆ ನಡೆಸಿ ಹಲವು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಪಶ್ಚಿಮ ಬಂಗಾಳ ಮೂಲದ ಯುವತಿಯೊಬ್ಬಳನ್ನ ಅಪಹರಿಸಿ ಸಾಮೂಹಿಕ ಅತ್ಯಾಚಾರ ಎಸಗಿದ ಗಂಭೀರ ಘಟನೆ ಏನು ನಡೆದಿತ್ತು. 2 ದಿನಗಳ ಹಿಂದೆ ಟಿ ನರಸೀಪುರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇದ್ದ ಯುವತಿಯನ್ನ 3 ಆರೋಪಿಗಳು ಅಪಹರಿಸಿದ್ರು. ಬಳಿಕ ಚಾಮರಾಜನಗರ ತಾಲೂಕಿನ ಸಂತೆ ಮರಳ್ಳಿಯ ಲಾಡ್ಜ್ ಒಂದಕ್ಕೆ ಕರೆದೊಯ್ದು ಆಕೆಯ ಮೇಲೆ ಗ್ಯಾಂಗ್ ರೇಪ್ ಅನ್ನು ಎಸಗಲಾಗಿತ್ತು. ಘಟನೆ ನಡೆದ 24 ಗಂಟೆಗಳಲ್ಲಿ ಕಾರ್ಯಾಚರಣೆ ನಡೆಸಿದ ಟಿ ನರಸೀಪುರ ಪೊಲೀಸರು ಸ್ಥಳೀಯ ನಿವಾಸಿಗಳಾದ ಕಿರಣ್, ಕಿಶೋರ್ ಮತ್ತು ರಿಯಾನ್ ಎಂಬ 3 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಬಾಲಕಿಯ ತಂದೆ ತಾಯಿ ಕೂಲಿ ಕೆಲಸಕ್ಕೆ ತೆರಳಿದ್ದ ಸಮಯವನ್ನ ಕಾಯ್ತಾ ಇದ್ದ 23 ವರ್ಷದ ಯುವಕನೊಬ್ಬ ಮನೆಗೆ ನುಗ್ಗಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಬಾಲಕಿಯ ಕೂಗಾಟ ಕೇಳಿ ಓಡಿ ಬಂದ ಅಕ್ಕಪಕ್ಕದ ಮನೆಯವರು ಆರೋಪಿಯನ್ನ ಸ್ಥಳದಲ್ಲೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಗಲಿದ ಧರ್ಮ ಪತ್ನಿ ನೆನೆದು ಕಂಗಾಲಾದ ಮಾಜಿ ಪ್ರಧಾನಿ. ಸಮಾಧಿ ಬಳಿ ಮಗುವಿನಂತೆ ಅತ್ತ ದೇವೇಗೌಡರು. ಪತ್ನಿ ಸಮಾಧಿ ಬಳಿ ನಂದಾದೀಪ ಉರಿಸಲು ಸೂಚನೆ. ಬ್ಯಾಂಕ್ ಸಿಬ್ಬಂದಿಯನ್ನ ಕೂಡಿ ಹಾಕಿ ಮುಖ್ಯ ದ್ವಾರಕ್ಕೆ ಬೀಗ. ಅರ್ಕಲಗೂಡು ಬ್ಯಾಂಕ್ನಲ್ಲಿ ಹೆಚ್ಚುವರಿ ಕೆಲಸಕ್ಕೆ ಒತ್ತಾಯ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಸೋನಂ ವಾಂಗ್ಚುಕ್ ಬಂಧನಕ್ಕೆ ತೀವ್ರ ಖಂಡನೆ. ಕೇಂದ್ರ ಸರ್ಕಾರದ ವಿರುದ್ಧ ಈಡ್ಗಾಯಿ ಚಳವಳಿ ಘೋಷಣೆ. ವಾಟಾಳ್ ನಾಗರಾಜ್ ಎಚ್ಚರಿಕೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.